ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಗೋವಾದಿಂದ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವ ವೇಳೆ ಹಳೆಯ ಸೇತುವೆಯೊಂದು ಬುಧವಾರ ಬೆಳಗಿನ ಜಾವ ಕುಸಿದು ಬಿದ್ದ ಪರಿಣಾಮ ಕಾರವಾರ ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿತ್ತು. 1:30 ಸುಮಾರಿಗೆ ಟ್ರಕ್ ದಾಟುತ್ತಿರುವಾಗ ಸೇತುವೆ ಕುಸಿದಿದೆ. ವಾಹನ ಚಾಲಕ ತಮಿಳುನಾಡು ಮೂಲದ ಬಾಲ್ ಮುರುಗನ್ 37 ವರ್ಷದವರು ಗಾಯಗೊಂಡಿದ್ದಾರೆ ಎಂದು ಕಾರವಾರದ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಕಾರವಾರ ಹಾಗೂ ಗೋವಾಕ್ಕೆ ಸಂಪರ್ಕ ಕಲ್ಪಿಸುವಂತೆ ಕಾಳಿ ನದಿಗೆ 41 ವರ್ಷದ ಹಿಂದೆ ಸೇತುವೆ ಕಟ್ಟಲಾಗಿತ್ತು. ಈ ಸೇತುವೆ ಕಳೆದಾದ ಹಿನ್ನೆಲೆ ಪಕ್ಕದಲ್ಲೇ ಮತ್ತೊಂದು ಹೊಸ ಸೇತುವೆ ರಾಷ್ಟ್ರೀಯ ಹೆದ್ದಾರಿಯಿಂದ ಚತುಷ್ಪಥ ಕಾಮಗಾರಿಯಿಂದ ನಿರ್ಮಾಣ ಮಾಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಿರ್ಮಾಣದ ವೇಳೆ ಒಂದೇ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಇನ್ನೊಂದು ಮಾರ್ಗಕ್ಕೆ ಹೊಸ ಸೇತುವೆ ನಿರ್ಮಾಣ ಮಾಡದೆ ಇರುವ ಹಳೆ ಸೇತುವೆಯನ್ನ ಬಳಸಲಾಗಿತ್ತು. ಹೀಗಾಗಿ ಇಂಥದ್ದೊಂದು ಅನಾಹುತ ನಡೆದು ಹೋಗಿದೆ. ಇದೀಗ ಹಳೆಯ ಸೇತುವೆ ಕುಸಿದಿದ್ದು ಹೊಸ ಸೇತುವೆ ಮೇಲೂ ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಭಾರಿ ವಾಹನ ಸಂಚಾರ ಆರಂಭವಾಗುವವರೆಗೆ ಸರಕು ವಾಹನಗಳಿಗೆ ತಡೆ ನೀಡಲಾಗಿದೆ. ಸೇತುವೆ ಕುಸಿತದ ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಭೇಟಿ ನೀಡಿದ್ರು. ಸೇತುವೆ ಕುಸಿತದಿಂದ ಗಾಯಗೊಂಡವರನ್ನ ಆಸ್ಪತ್ರೆಯಲ್ಲಿ ಭೇಟಿಯಾದ್ರು. ಕಾರವಾರವರಿಗೆ ಇವ್ರ ಪರವಾಗಿ ಮಾಡಿದಷ್ಟು ಕೆಲಸ ಬೇರೆ ಏನಾದರೂ ಮಾಡಿದ್ರೆ ಇನ್ನೊಂದು ರೋಡ್ ಆಗ್ತಿತ್ತು. ಅಷ್ಟು ರಗಳೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅನಾಹುತ ಕಡಿಮೆ ಆಗಿದೆ. ದೇವರಲ್ಲಿ ನಾವು ಕೇಳ್ಕೊಳ್ಳೋದು, ಏನೂ ಆಗಲಿಲ್ಲ, ಯಾರಿಗೂ ಏನೂ ಆಗಲಿಲ್ಲ. ಆಗಿಂದಾಗೆ ಪೊಲೀಸ್ ಇಲಾಖೆಯವರು, ಲೋಕಲ್ ಮೀನುಗಾರರು ಎಲ್ಲ ಸೇರಿಕೊಂಡು ಜಿಲ್ಲಾಡಳಿತ ಎಲ್ಲ ಸೇರಿ ಅನಾಹುತ ಆಗಲಿಕ್ಕೆ ಬಿಡಲಿಲ್ಲ. ಆಗದೇ ಇರಲಿ ಅಂತೇಳಿ ನಾವು ಕೇಳೋದು. ಮತ್ತು ಗೊತ್ತಿಲ್ಲ, ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ನೋಡಬೇಕು. ಯಾಕೆಂದರೆ ಒಂದು ಕಡೆ ಕಟ್ಟಾದರೆ ಅಡ್ಡಿಲ್ಲ, 3-4 ಕಡೆ ಕಟ್ಟಾಗಿದೆ. ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಇನ್ಮೇಲೆ ತಿಳ್ಕೊಳ್ಬೇಕು. ಇಮಿಡಿಯೇಟ್ ಈ ಬ್ರಿಡ್ಜನ್ನು ಬಿಡಿಸುವಂಥ ಕೆಲಸ ಮಾಡಿದ್ರು. ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಬರಬೇಕು. ನೋಡಿ, ಕತೆ ನೋಡಿ. ಬ್ರಿಡ್ಜ್ ಆಗಿ ನನಗೆ ಗೊತ್ತಿದ್ದ ಹಾಗೆ 1 ವರ್ಷ ಆಯ್ತು ಇದು ಮುಗಿದು. ಇನ್ನು ಸರ್ಟಿಫಿಕೇಟೇ ಬರಲಿಲ್ಲ ಅಂದರೆ ನಮ್ಮದು ಇದು ಬಿಟ್ಟಿದ್ರು, ಯಾವುದು ನಮ್ಮದು ಟನಲ್, ಅದು ಹಾಗೆ ಫಿಟ್ನೆಸ್ ಬರದೆ ಕಡೆಗೆ ಅವರೇ ರೆಡಿ ಮಾಡ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಂಥ ಉದಾಹರಣೆ ಇದೆ. ಯಾರು IRB ಅವರು. ಈಗ ಇದಕ್ಕೆ ಏನು ಅಂಗಡಿ ಗೊತ್ತಿಲ್ಲ. ನಾವು ಅವ್ರ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಿಂತ ನಮ್ಮದು ಬ್ರಿಡ್ಜ್ ಕಟ್ಟಾಗಿದೆ, ಅದಕ್ಕೇನು ಅಂದೇಳಿ ಮುಂದಿನ ದಿನದಲ್ಲಿ ಕ್ರಮ ತಗೊಂಡು ಮತ್ತು ಈ ಬ್ರಿಡ್ಜಲ್ಲಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತೇವೆ. ಇವತ್ತೇ ನಾವು ಮಾಡಿ ಕೊಡ್ತೇವೆ. ಇನ್ನು ಸೇತುವೆ ಕುಸಿತದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಘಟನೆ ಕುರಿತಂತೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ, ಸೇತುವೆ ಕುಸಿತದ ಸಂದರ್ಭದಲ್ಲಿ ಗಾಯಗೊಂಡ ಲಾರಿ ಚಾಲಕರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ತಕ್ಷಣ ಕಾರ್ಯಾಚರಣೆಗಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಎನ್ನಲಾಗಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕಾರವಾರ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.